ಅಕ್ಷರ ಫೌಂಡೇಶನ್ ರವರು ರಚಿಸಿದ ಭಾಗಾಕಾರ ಪ್ರಾರಂಭಿಕ ವಿಡಿಯೋಗೆ ಸ್ವಾಗತ. ಭಾಗಾಕಾರ ಪರಿಕಲ್ಪನೆಯನ್ನು ಮಕ್ಕಳು ಸುಲಭವಾಗಿ ಅರ್ಥೈಸಿಕೊಳ್ಳಲು ಅಕ್ಷರವು ತಯಾರಿಸಿದ ಗಣಿತ ಕಿಟ್ನಲ್ಲಿ ಇರುವ ಬೇಸ್ 10 ಬ್ಲಾಕ್ಗಳನ್ನು, ಎಣಿಕೆ ಬಿಲ್ಲೆಗಳನ್ನು, ಆಟಿಕೆ ಹಣವನ್ನು, ಕಲಿಕಾ ಸಾಮಗ್ರಿಗಳನ್ನು ಬಳಸಬಹುದು. ಒಂದು ಸರಳವಾದ ಉದಾಹರಣೆಯೊಂದಿಗೆ ಲೆಕ್ಕ ಪ್ರಾರಂಭಿಸುವುದು. 8 ಎಣಿಕೆ ಬಿಲ್ಲೆಗಳನ್ನು ತೆಗೆದುಕೊಂಡು 4 ವಿದ್ಯಾರ್ಥಿಗಳಿಗೆ ಹಂಚುವುದು. ಪ್ರತಿ ವಿದ್ಯಾರ್ಥಿಯು ಪಡೆಯುವ ಬಿಲ್ಲೆಗಳು ಎಷ್ಟು? ಒಂದು ಬಾರಿಗೆ ಒಂದರಂತೆ ಬಿಲ್ಲೆಯನ್ನು ಹಂಚಿದರೆ ಪ್ರತಿ ವಿದ್ಯಾರ್ಥಿಯು 2 ಎಣಿಕೆ ಬಿಲ್ಲೆಗಳನ್ನು ಪಡೆಯುತ್ತಾನೆ. ಸಮನಾಗಿ ಹಂಚುವಿಕೆಯೇ ಭಾಗಾಕಾರ ಕ್ರಿಯೆಯಾಗಿರುತ್ತದೆ. ಮಕ್ಕಳು ಭಾಗಾಕಾರದ ಚಿಹ್ನೆಗಳನ್ನು ಗಮನಿಸಲಿ. ಭಾಗಾಕಾರದ 3 ಪ್ರಮುಖ ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಿರಿ. ಮೊದಲನೇ ಅಂಶ, ಇಲ್ಲಿ ಹಂಚಿಕೊಳ್ಳಬೇಕಾದ ಒಟ್ಟು ವಸ್ತುಗಳ ಸಂಖ್ಯೆ 8. ಇದನ್ನು ನಾವು ಭಾಜ್ಯ ಎನ್ನುತ್ತೇವೆ. ಎರಡನೇ ಅಂಶ, ನಾವು ಇಲ್ಲಿ ಮಾಡಬೇಕಾಗಿರುವ ಭಾಗಗಳು 4. ಇದನ್ನು ಭಾಜಕ ಎಂದು ಕರೆಯುತ್ತೇವೆ. ಈ ಮೇಲಿನ 2 ಅಂಶಗಳಿಂದ 3ನೇ ಅಂಶವನ್ನು ಕಂಡುಹಿಡಿಯಬಹುದು. ಪ್ರತಿಯೊಬ್ಬರೂ ಪಡೆದಿರುವ ಪ್ರಮಾಣವೆಷ್ಟು? ಇದರ ಉತ್ತರ 2. ಈ ಉತ್ತರವನ್ನು ನಾವು ಭಾಗಲಬ್ಧವೆಂದು ಕರೆಯುತ್ತೇವೆ. ಆಟಿಕೆ ಹಣವನ್ನು ಬಳಸಿ ವಿದ್ಯಾರ್ಥಿಗಳು ವೇಗವಾಗಿ ಕಲಿಯುತ್ತಾರೆ. ಈಗ 1 ರೂಪಾಯಿಯ 20 ನೋಟುಗಳನ್ನು 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚೋಣ. ಪ್ರತಿಯೊಬ್ಬರಿಗೂ ಎಷ್ಟು ನೋಟುಗಳು ದೊರೆಯುತ್ತವೆ? ಪ್ರತಿಯೊಬ್ಬರಿಗೂ ಒಂದೊಂದು ನೋಟಿನಂತೆ ಹಂಚಲು ಪ್ರಾರಂಭಿಸೋಣ. 1 ಸುತ್ತಿನ ಹಂಚಿಕೆಯ ಬಳಿಕ ನಮ್ಮ ಬಳಿ 16 ನೋಟುಗಳು ಉಳಿಯುವುದು. ನಾವು ಪ್ರತಿ ಬಾರಿಯೂ 4 ನೋಟುಗಳನ್ನು ವ್ಯವಕಲನ ಮಾಡುತ್ತಿದ್ದೇವೆ. ಮಕ್ಕಳು ಗಮನಿಸಲಿ, ಪ್ರತಿ ಬಾರಿ ನಾವು 4 ಕಳೆಯುವುದು ಕ್ರಿಯೆ ಆಗಿರುವುದು. ಕೊನೆಯಲ್ಲಿ ಏನೂ ಉಳಿಯುವುದಿಲ್ಲ. ಭಾಗಾಕಾರವು ಒಂದು ಪುನರಾವರ್ತಿತ ವ್ಯವಕಲನ ಕ್ರಿಯೆ. ಇಲ್ಲಿ 20 ಭಾಜ್ಯ, 4 ಭಾಜಕವಾಗಿದೆ. ಇದರ ಉತ್ತರ ಪ್ರತಿಯೊಬ್ಬರಿಗೂ 5 ನೋಟುಗಳು ದೊರೆಯುತ್ತವೆ. ಇಲ್ಲಿ ಮೋಜಿನ ವಿಷಯ ಒಂದಿದೆ, ಮಕ್ಕಳು ಗಮನಿಸಬೇಕು. ಮಮತಾಳ ಬಳಿ 5 ಬ್ರೆಡ್ ತುಂಡುಗಳಿವೆ ಹಾಗೂ ಅವಳ ಬಳಿ ಒಂದೇ ಸಾಕು ನಾಯಿ ಇದೆ. ಮಮತಾಳ ನಾಯಿಯು ಬ್ರೆಡ್ನ 5 ತುಂಡುಗಳು ಪಡೆಯಲು ಸಾಧ್ಯ, ಏಕೆಂದರೆ 5ಅನ್ನು 1ರಿಂದ ಭಾಗಿಸಿದಾಗ ಬರುವ ಉತ್ತರ 5. ಇದರರ್ಥ ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದಾಗ ಬರುವ ಉತ್ತರ ಅದೇ. ಉದಾಹರಣೆಗೆ 4ಅನ್ನು 1ರಿಂದ ಭಾಗಿಸಿದಾಗ ಉತ್ತರ 4, 9ಅನ್ನು 1ರಿಂದ ಭಾಗಿಸಿದಾಗ ಉತ್ತರ 9, 16ಅನ್ನು 1ರಿಂದ ಭಾಗಿಸಿದಾಗ ಉತ್ತರ 16. ಈಗ ಮಮತಾಳ ನಾಯಿಯೊಂದಿಗೆ ಇನ್ನೂ 4 ನಾಯಿಗಳು ಸೇರಿದರೆ ಪ್ರತಿಯೊಂದು ನಾಯಿಯು ಪಡೆಯುವ ಬ್ರೆಡ್ನ ತುಂಡುಗಳೆಷ್ಟು? ಮಮತಾ ಅವಳ ನಾಯಿಯ ಜೊತೆಗೆ ಪ್ರತಿ ನಾಯಿಗೆ ಒಂದೊಂದರಂತೆ ಬ್ರೆಡ್ನ ತುಂಡುಗಳನ್ನು ಕೊಡುತ್ತಾಳೆ. 5ಅನ್ನು 5ರಿಂದ ಭಾಗಿಸಿದಾಗ ಬರುವ ಉತ್ತರ 1. ನಾವು ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರ 1 ಎಂಬುದು ತಿಳಿಯುತ್ತದೆ. ಈಗ ಇನ್ನೊಂದು ಉದಾಹರಣೆ ಬಿಡಿಸಲು ಬೇಸ್ ಮತ್ತು 10 ಬ್ಲಾಕ್ಗಳನ್ನು ತೆಗೆದುಕೊಳ್ಳೋಣ. ಪ್ರತಿಯೊಂದು ಹಳದಿ ಕ್ಯೂಬ್ ಒಂದು ಬಿಡಿಯನ್ನು ಪ್ರತಿನಿಧಿಸುತ್ತದೆ. ಇಂತಹ 10 ಕ್ಯೂಬ್ಗಳು ಒಂದು ನೀಲಿ ರಾಡನ್ನು, ಅಂದರೆ 1 10ಅನ್ನು ಪ್ರತಿನಿಧಿಸುತ್ತದೆ. ಇಂತಹ 10 ನೀಲಿ ರಾಡ್ಗಳು ಒಂದು ಹಸಿರು ಪ್ಲೇಟನ್ನು, ಅಂದರೆ 1 100ಅನ್ನು ಪ್ರತಿನಿಧಿಸುತ್ತದೆ. ಹಾಗೂ 10 ಹಸಿರು ಪ್ಲೇಟ್ಗಳು 1000ವನ್ನು, ಅಂದರೆ 1 ಕೆಂಪು ಕ್ಯೂಬನ್ನು ಪ್ರತಿನಿಧಿಸುತ್ತದೆ. 10ಗಳಾಗಿ ಗುಂಪುಗೊಳಿಸುವುದರ ಬಗ್ಗೆ ತಿಳಿಸುವುದು. 72ಅನ್ನು 6ರಿಂದ ಭಾಗಿಸುವುದು. ವಿದ್ಯಾರ್ಥಿಗಳಿಗೆ ಭಾಜ್ಯ 72ಅನ್ನು 10ರ 7 ನೀಲಿ ರಾಡ್ಗಳಿಂದ ಹಾಗೂ ಬಿಡಿಯ 2 ಹಳದಿ ಕ್ಯೂಬ್ಗಳಿಂದ ಪ್ರತಿನಿಧಿಸುವುದನ್ನು ತಿಳಿಸುವುದು. ಮೊದಲನೆಯದಾಗಿ ಇಲ್ಲಿ 10ರ ಸ್ಥಾನವು ಗರಿಷ್ಠ ಸ್ಥಾನ, ಆದ್ದರಿಂದ 7 10ಗಳನ್ನು 6ರಿಂದ ಭಾಗಿಸುವುದು. ಪ್ರತಿಯೊಬ್ಬರಿಗೂ 1 10 ಸಿಗುವುದು ಹಾಗೂ ಇನ್ನೂ 1 10 ಉಳಿಯುವುದು. ಒಂದು ನೀಲಿ ರಾಡನ್ನು 6 ಭಾಗಗಳಾಗಿ ಸಮನಾಗಿ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು ನೀಲಿ ರಾಡನ್ನು 10 ಹಳದಿ ರಾಡುಗಳನ್ನು ಸಮನಾಗಿ ಭಾಗಿಸುವುದು. 10 ಬಿಡಿ ಹಾಗೂ 2 ಬಿಡಿಗಳು ಸೇರಿ ಒಟ್ಟು 12 ಬಿಡಿಗಳಾಗುತ್ತವೆ. ಈ 12 ಬಿಡಿಗಳನ್ನು 6ರಿಂದ ಭಾಗಿಸಿದಾಗ ನಮಗೆ 2 ಬಿಡಿಗಳು ಸಿಗುವುದು. ಅಂದರೆ ಭಾಗಲಬ್ಧವು 1 10ರ ರಾಡ್ ಮತ್ತು 2 ಹಳದಿ ಕ್ಯೂಬ್ಗಳು. ಇದರ ಉತ್ತರ 12. ವಿದ್ಯಾರ್ಥಿಗಳಿಗೆ ಭಾಗಾಕಾರದ ಹಂತಗಳನ್ನು ತೋರಿಸಿ. ನಾವು 7 10ಗಳನ್ನು
6ರಿಂದ ಭಾಗಿಸಿದಾಗ ಪ್ರತಿಯೊಬ್ಬರಿಗೂ 1/10 ಸಿಗುವುದು. ಭಾಗಲಬ್ಧ ಸ್ಥಾನದಲ್ಲಿ 1 ಬರೆಯಲು ಮಕ್ಕಳಿಗೆ ಕಲಿಸಿ. ನಾವು 6 ಹತ್ತುಗಳನ್ನು ಹಂಚಿದ್ದೇವೆ. ಉಳಿದ 1/10 ಅಂದರೆ 1 ಬಿಡಿಗಳೆಂದು ಮಕ್ಕಳಿಗೆ ತಿಳಿಸಿ. ಬಲಕ್ಕೆ 1 ಸ್ಥಾನ ಮುಂದುವರೆದು ಬಿಡಿ ಸ್ಥಾನದಿಂದ 2 ಕೆಳಗೆ ತನ್ನಿ. ಈಗ 12 ಬಿಡಿಗಳಾದವು. 12 6 ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ 2 ಬಿಡಿ ಸಿಗುವುದು. ಈ 2 ಭಾಗಲಬ್ಧದಲ್ಲಿ ಬರೆಯಿರಿ. ಈಗ ಎಲ್ಲವನ್ನೂ ಹಂಚಿದ್ದಾಗಿದೆ. ಇನ್ನೂ ಏನೂ ಉಳಿದಿಲ್ಲ. ಈಗ ಭಾಗಾಕಾರ ಕ್ರಿಯೆಯು ಪೂರ್ಣವಾಗಿದೆ. ಭಾಗಲಬ್ಧ ಅಥವಾ ಉತ್ತರ 12. ಆಟಿಕೆ ಹಣವನ್ನು ಕೂಡ ಭಾಗಾಕಾರ ಗುಂಪುಗೊಳಿಸಲು ಬಳಸಬಹುದು. ಮಕ್ಕಳಿಗೆ ಆಟಿಕೆ ನೋಟುಗಳ 10 ಪುನರ್ಗುಂಪು ಕ್ರಿಯೆಯನ್ನು ಪುನರಾವರ್ತಿಸಿ. 1001 ನೋಟು 100ರ 10 ನೋಟುಗಳಿಗೆ ಸಮವಾಗಿದೆ ಹಾಗೂ 100ರ 1 ನೋಟು 10ರ 10 ನೋಟುಗಳಿಗೆ ಇಲ್ಲಿ ಸಮವಾಗಿದೆ. 10ರ 1 ನೋಟು 1 ರೂಪಾಯಿಯ 10 ನೋಟುಗಳಿಗೆ ಸಮವಾಗಿದೆ ಎಂಬುದು ಮಕ್ಕಳಿಗೆ ತಿಳಿಸಿರಿ. ಒಂದು ವೇಳೆ 515 ರೂಪಾಯಿಗಳನ್ನು 5 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಪಡೆದಿರುವ ಹಣವೆಷ್ಟು? ಮೊದಲಿಗೆ ವಿದ್ಯಾರ್ಥಿಗಳು ಸಂಖ್ಯೆಯನ್ನು ವಿಸ್ತರಿಸಿ ಹೇಳಬೇಕು. 515 ಅಂದರೆ 5 ನೂರುಗಳು, 1 10 ಹಾಗೂ 1 ರೂಪಾಯಿಯ 5 ನೋಟುಗಳು. ಗರಿಷ್ಠ ಸ್ಥಾನದಿಂದ ಆರಂಭಿಸಿ 100ರ 5 ನೋಟುಗಳನ್ನು 5ರಿಗೆ ಹಂಚಿದಾಗ ಪ್ರತಿಯೊಬ್ಬರೂ 1 100ರ ನೋಟನ್ನು ಪಡೆಯುತ್ತಾರೆ. ಮಕ್ಕಳು ಒಂದು ಅಂಶವನ್ನು ಗಮನಿಸಲಿ. ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಅದರ ಉತ್ತರ 1. ನಮಗೆ ಈಗ 100ರ ನೋಟುಗಳು ಉಳಿದಿಲ್ಲ. ಈಗ ಬಲಕ್ಕೆ ಅಂದರೆ 10ರ ಸ್ಥಾನಕ್ಕೆ ಮುಂದುವರಿಯುವುದು ಎಂದರ್ಥ. ಕೇವಲ 10ರ ನೋಟು 1 ಇದೆ. ಇದನ್ನು 5ರಿಗೆ ಸಮನಾಗಿ ಹಂಚಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೂ 10ರ ನೋಟನ್ನು ಪಡೆಯಲು ಸಾಧ್ಯವಿಲ್ಲ. ಅಂದರೆ 0 10 ಹಂಚಿಕೆಯಾಗಿದೆ ಎಂದರ್ಥ. ಈ 10ರ ನೋಟನ್ನು 1 ರೂಪಾಯಿಯ 10 ನೋಟುಗಳಾಗಿ ಬದಲಿಸುವುದು. ಇದರ ಜೊತೆಗೆ ಮುಂಚಿನ 1 ರೂಪಾಯಿಯ 5 ನೋಟುಗಳನ್ನು ಸೇರಿಸಿ ಒಟ್ಟಾರೆ 15 ನೋಟುಗಳನ್ನು 5ರಿಗೆ ಸಮನಾಗಿ ಹಂಚುವುದು. ಈಗ ಪ್ರತಿಯೊಬ್ಬರೂ 1 ರೂಪಾಯಿಯ 3 ನೋಟುಗಳನ್ನು ಪಡೆಯುತ್ತಾರೆ. ಈಗ ಎಲ್ಲಾ ಹಣ ಹಂಚಿಕೆಯಾಯಿತು. ನಮ್ಮ ಹತ್ತಿರ ಏನೂ ಉಳಿದಿಲ್ಲ. ಹೀಗೆ 515 ರೂಪಾಯಿಗಳನ್ನು 5ರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಹಣ 100ರ 1 ನೋಟು, 10ರ 0 ನೋಟು, 1ರ 3 ನೋಟುಗಳು. ಅಂದರೆ ರೂಪಾಯಿ 103. ವಿದ್ಯಾರ್ಥಿಗಳಿಗೆ ಭಾಗಾಕಾರದ ಇನ್ನಷ್ಟು ಸಮಸ್ಯೆಗಳನ್ನು ಬಿಡಿಸಲು ಹೇಳಿ. ಗುಣಾಕಾರ ಹಾಗೂ ಭಾಗಾಕಾರದ ನಡುವಿನ ಸಂಬಂಧ ವಿವರಿಸುವುದು ಬಹಳ ಮುಖ್ಯ. ಭಾಗಾಕಾರವನ್ನು ಪ್ರಾರಂಭಿಸುವುದೇ ಭಾಜ್ಯದಿಂದ ಅಥವಾ ಮೊತ್ತದಿಂದ. ಉದಾಹರಣೆಗೆ, ನಮ್ಮ ಬಳಿ ಈಗ 20 ಚಾಕೊಲೇಟ್ಗಳಿವೆ. ಅವುಗಳನ್ನು 4 ವಿದ್ಯಾರ್ಥಿಗಳಿಗೆ ನಾವು ಸಮನಾಗಿ ಹೇಗೆ ಹಂಚಬೇಕು? ಹಾಗಾದರೆ ಪ್ರತಿಯೊಬ್ಬರಿಗೂ ಸಿಗುವ ಚಾಕೊಲೇಟ್ಗಳೆಷ್ಟು? ಇಲ್ಲಿ ಭಾಗಾಕಾರ ಕ್ರಿಯೆಯನ್ನು ಬಳಸುತ್ತೇವೆ. 20ನ್ನು 4ರಿಂದ ಭಾಗಿಸಿದಾಗ ಸಿಗುವ ಉತ್ತರ ಅಥವಾ ಭಾಗಲಬ್ಧ 5. ಅಂದರೆ ಪ್ರತಿಯೊಬ್ಬರಿಗೂ ಸಿಗುವ ಚಾಕೊಲೇಟ್ಗಳು 5. ಈಗ 4 ವಿದ್ಯಾರ್ಥಿಗಳಿದ್ದು ಪ್ರತಿಯೊಬ್ಬರಿಗೂ 5ರಂತೆ ಚಾಕೊಲೇಟ್ಗಳನ್ನು ನೀಡಲು ನಮ್ಮ ಬಳಿ ಇರಬೇಕಾಗಿರುವ ಚಾಕೊಲೇಟ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವ ಗುಣಲಬ್ಧವನ್ನು ಅಥವಾ ಒಟ್ಟು ಮೊತ್ತವನ್ನು, ಇದನ್ನು ಪಡೆಯಲು ಗುಣಾಕಾರವನ್ನು ಬಳಸಬೇಕು. 5ನ್ನು 4ರಿಂದ ಗುಣಿಸಿದಾಗ ಸಿಗುವ ಉತ್ತರ ಅಥವಾ ಗುಣಲಬ್ಧ 20 ಚಾಕೊಲೇಟ್ಗಳು. ಈಗ ನಮಗೆ 5ನ್ನು 4ರಿಂದ ಗುಣಿಸಿದಾಗ ಬರುವ ಉತ್ತರ 20 ಎಂದು ಅರ್ಥವಾಯಿತು. ಈಗ ನಾವು ಹೊಂದಿರುವುದು 20 ಚಾಕೊಲೇಟ್ಗಳು. 20ನ್ನು 4ರಿಂದ ಭಾಗಿಸಿದಾಗ ಬರುವುದು 5. ಹೀಗೆ ಮಕ್ಕಳು ಭಾಗಾಕಾರ ಕ್ರಿಯೆಯನ್ನು ಗುಣಾಕಾರದ ವಿಲೋಮ ಕ್ರಿಯೆ ಎಂಬುದಾಗಿ ತಿಳಿದುಕೊಳ್ಳಲಿ. ಇನ್ನೊಂದು ಉದಾಹರಣೆ ಇದೆ. ಒಂದು ಶಾಲೆಯಲ್ಲಿ 575 ಪುಸ್ತಕಗಳನ್ನು ಹಂಚಬೇಕಾಗಿದೆ. ಮುಖ್ಯ ಶಿಕ್ಷಕರು ಅವುಗಳನ್ನು 5 ತರಗತಿಗಳಿಗೆ ಸಮನಾಗಿ ಹಂಚಲು ಬಯಸುತ್ತಾರೆ. ಹಾಗಾದರೆ ಮುಖ್ಯ ಶಿಕ್ಷಕರು ಪ್ರತಿ ತರಗತಿಗೆ ಹಂಚಲು ಬಯಸುವ ಪುಸ್ತಕಗಳೆಷ್ಟು? ಆದ್ದರಿಂದ ಇಲ್ಲಿ ಭಾಗಾಕಾರ ಕ್ರಿಯೆಯನ್ನು ಬಳಸಬೇಕು.
ಅಕ್ಷರ ಕಿಟ್ನಲ್ಲಿರುವ ಕಲಿಕಾ ಸಾಮಗ್ರಿಗಳು ಗುಂಪಿನಲ್ಲಿ ಅಭ್ಯಾಸ ಮಾಡುವುದನ್ನು ಉತ್ತೇಜಿಸುತ್ತದೆ, ಅಲ್ಲದೆ ಭಾಗಾಕಾರದ ವಿಧಾನವನ್ನು ಅನುಸರಿಸಲು ಸುಲಭವಾಗುತ್ತದೆ. ಈಗ ಭಾಗಾಕಾರ ಕ್ರಿಯೆಯು ನಿಮ್ಮ ವಿದ್ಯಾರ್ಥಿಗಳಿಗೆ ಮೋಜಿನ ಸಂಗತಿಯಲ್ಲವೇ?